ಹೇಳಿ ಹೇಳಿ. ಐ ಲವ್ ಯು ಚಿರು. ಇರ್ಲಿ ಪರವಾಗಿಲ್ಲ. ಗೈಸ್ ಇವಳು ಏನಾದ್ರೂ ನನ್ನ ಸ್ವಂತ ತಂಗಿ ಆಗ್ಬಿಟ್ಟಿದ್ರೆ ಒಡೆದು ಕೂರಿಸ್ತಿದ್ದೆ. ಎಷ್ಟು ಮಾತಾಡ್ತೆ ಕುತ್ಕೋ ಅಲ್ಲಿ ಅಂದ್ಬಿಟ್ಬಿಡ್ತಿದ್ದೆ. ನಿಮ್ ವಾಯ್ಸ್ ಚೆನ್ನಾಗಿದೆ ಸುಷ್ಮಿತ್. ಮದನಾರಿ ರಾಧಿಕೆ. ಚಿರು ಒಪ್ಕೋಬಿಟ್ಟ ಚಿರು. ನೀವ್ ಯಾವಾಗ ನನ್ ಮನ್ಸಲ್ಲಿ ಇದೀರ ಅಂದ್ರೆ ಒಪ್ಕೊಳ್ಳೋ ಅವಶ್ಯಕತೆ ಏನಿದೆ? ಏನ್ ಕ್ವಾಲಿಟೀಸ್ ಇದೆ ಯಾರತ್ರ? ನಿಮ್ಮ ಹತ್ರ ಏನ್ ಬೇಕು ನಿಮ್ಗೆ ಕ್ವಾಲಿಟೀಸ್? ಈ ಸುದೀಪಣ್ಣ ನೀವು ನಮ್ಮಿಬ್ರನ್ನ ದೂರ ಮಾಡಬೇಡಿ. ಗೈಸ್ ಇಲ್ಲಿ ನೋಡಿ ಗೈಸ್, ಬೆಳಗ್ಗೆ ಓಡ್ ಬಂದ್ ಎಬ್ರಸ್ತವ್ರ ಇಬ್ರು. ಆ ಬೆಳಗ್ಗೆ ಮುಖ ತೋರ್ಸಕ್ಕಾಗಲ್ಲ ಅಂತ ಓಡೋಗಿರೋದು ನೋಡಿ ಹುಡುಗಿ. ಬೆಳಗ್ಗೆ ನಾನ್ ಹಂಗ ಅನ್ಕೊಂಡೆಲ್ಲ ಫೋನ್ ಬರ್ತೇನೆ ಅದಕ್ಕೆ ಕೇಳ್ತಾವ. ಏನಮ್ಮ ಬೆಳಗ್ಗೆ ಎಬ್ರಸ್ತೀವಿ. ನೆಮ್ಮದಿಯಿಂದ ಮಲ್ಗಕ್ಕೂ ಬಿಡಲ್ವಲ್ಲಪ್ಪ. ನಾನು ಹೋದ್ಮೇಲೆ ನಿಮ್ಗೆ ಸಿಗುತ್ತೆ ಎದ್ದೋಳು. ಅದು ಗೊತ್ತಿರೋ ವಿಷಯನೇ, ಅದೆಲ್ಲ ಹೇಳ್ಬಾರ್ದು ನೀ ಹಂಗೆ. ಹ್ಞೂ ಆಯ್ತು ಬಿಡ. ಟೈಮ್ ನೋಡಿ ಗೈಸ್ 9 ತಲೆಗೆ ಹೇಳ್ಕೋಬೋದು. ಬೆಳಗ್ಗೆ ಫಸ್ಟ್ ಸ್ಲೀಪಿ ಮೂಡಲ್ಲಿದ್ದೀನಿ. ಅಮ್ಮ ಹೊಸ ಬ್ರಷ್ ಅಂತ ಕೊಡು. ಅಲ್ಲಿ ಇದು ಬಾತ್ರೂಮ್ ಮುಚ್ತೀವಲ್ಲ, ಬೈಸ್ಕೊಂತ ತಪ್ಕೋ. ಯಾವ್ದು ಬೇಕು? ದೊಡ್ಡದ್ ಬೇಕಾ ಚಿಕ್ಕದ್ ಬೇಕಾ? ಇಲ್ಲ ನೀನ್ ಯಾವ್ದು ಯೂಸ್ ಮಾಡ್ತೀಯ ಅದ್ ಕೊಡು. ಹಸು ಕುಜ್ಜದೇನಾದ್ರು ಬೇಕಾ? ನೀನ್ ಯಾವ್ದು ಯೂಸ್ ಮಾಡ್ತೀಯ ಅದ್ ಕೊಡು. ಅವನು ಮೈಗ್ ಬ್ರಷ್ ಮಾಡಲ್ಲ ಏನಮ್ಮ ಹೇಳ್ತೀಯ? ಎಲ್ಲಿದ್ದ ಎಲ್ಲಿಗೆ ಲಿಂಕ್ ಮಾಡ್ತೀಯಮ್ಮ? ಅಲ್ಲೂಜ ಬ್ರಷ್ ಕೇಳಿದ್ರೆ ಮೈ ಉಜ್ಜ ಬ್ರಷ್ ಕೊಯ್ತಿಯಲ್ಲಮ್ಮ. ಎಷ್ಟು ಹೇಳಿದ್ರು ಹಂಗೆ ಮತ್ ಸಾಲದಮ್ಮ 2-3 ಕೊಡಮ್ಮ. ನೀನ್ ತಗೋ ಉಜ್ಜೋರು ಎಷ್ಟೋ ಚಂದ. ನಮ್ಮಮ್ಮ ನನ್ನೇ ರೋಸ್ಟ್ ಮಾಡ್ತೈತಲ್ಲ. ಉಜ್ಜಲ್ಲ ಅವನು. ಬೇಕಾ ಅದೇನಾದ್ರು ಹೇಳ ನಮ್ಮ ಅಪ್ಪಂಗೆ. ಅಲ್ಲಿ ಸೌದೋಗ್ಬಿಡುತ್ತೆ ಅಂತ ಹೇಳ ನಮ್ಮ ಅಪ್ಪಂಗೆ. ಆವಾಜ್ ಹಾಕ್ಲಾ? ಹೇಳ ನಿಮ್ ತಮ್ಮಂಗೆ. ನಿಮ್ ತಮ್ಮಂಗೆ ಹೇಳ. ಹೊಡೆದ್ ಬಿಸಾಕ್ಬಿಡ್ತಾನೆ ನಾನು ಹೇಳಿದ್ರೆ ನಿನ್ಗೆ. ನಾನು ಹೇಳಿದ್ರೆ ಹೊಡೆದೇ ಹೊಡಿತಾನೆ. ಚರು ವಿಚಾರಿಸ್ಕೊಂಚರು ಸರಿಯಾಗಿ ಬಿಡು ಒಂದ್ ಏಟು ಹೇಳಿದ್ದೀನಿ. ಗೈಸ್ ಅದೇನೋ ಗೊತ್ತಿಲ್ಲ, ನಮ್ಮ ಅಮ್ಮಂಗೆ ಬೆಳಗ್ಗೆ 9 ಗಂಟೆಗೆ ನನಗೆ ಬಂದು ಕಿವಿಗೆ ಬಂದ್ಬಿಟ್ಟು ಹೇಳಿ ಎಬ್ಬರಿಸಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಬರ್ತದೆ ಏನಾರೋ ಒಂದ್ ಹೇಳ್ಬಿಟ್ಟು ಎಬ್ಬರಿಸ್ಬಿಟ್ಟು ಒಯ್ತಾ ಇರೋದೆ. ನೀನು ದೇವತೆ ಈ ನನ್ನ ಪಾಲಿಗೆ. ನಾನು ಎಷ್ಟು ಗಂಟೆಗಾರ ಮಲಗಿರ್ಲಿ, 2 ಗಂಟೆ ಮಲಗಿರ್ಲಿ, 3 ಗಂಟೆ ಮಲಗಿರ್ಲಿ, ಬೆಳಗ್ಗೆ 9 ಗಂಟೆಗೆ ಬಂದು ಎಬ್ಬರಿಸೋದೆ. ಅದು ಕಿವಿಗೆ ಬಂದು ಏನವ್ವ ಇನ್ನೂ ಮಲಗಿದ್ಯಾ? 9 ಗಂಟೆ ಆಯ್ತು, 10 ಗಂಟೆ ಆಯ್ತಲ್ಲ, 9:30ವರೆಗೂ ಯಾರಾದ್ರು ಮಲ್ಕೋತಾರ? ಮೈ ಬರಾಗೋದು ಎದಳವ ಅಮ್ಮ. ಒಂದು 5 ನಿಮಿಷ ಮಲಗ್ತೀನಿ ಬಿಡಮ್ಮ. 5 ನಿಮಿಷ ಬಿಡ್ತದೆ, 10 ನಿಮಿಷ ಆದ್ಮೇಲೆ ಬರುತ್ತೆ. ಅಯ್ಯೋ 9 ಅಲ್ಲ, ಇನ್ನು 9:10 ಟೈಮು. ಅಯ್ಯೋ 9:30 ಆಯ್ತು, 10 ಗಂಟೆ ಆಯ್ತು, ಇನ್ನೂ ಮಲಗಿದ್ದೀನವ, ಎದಳವ. ಇಷ್ಟೇ ಗೈಸ್ ಯಾವಾಗಲೂ ಬೆಳಗ್ಗೆ ಎದ್ದಿದ್ದು. ಅದು ಅಮ್ಮನ ಪ್ರೀತಿ ಇವತ್ತು, ಬಟ್ ಆದರೂ ಇಷ್ಟು ಬೇಗ ಎಬ್ಬರಿಸ್ತಾರಲ್ಲ ಅಂತಷ್ಟು. ಅಂತೂ ಬೆಳಗ್ಗೆ ಕಾಫಿ ಸಿಕ್ತು ಗೈಸ್. ಕಾಫಿ ಟೀ ಎಲ್ಲ ಒಂದು ಅಡಿಕ್ಷನ್ ಅಷ್ಟೇ, ಬಟ್ ಅದು ಕುಡಿದಾಗ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ, ರಿಲೀಫ್ ಮೈಂಡ್. ಅದು ಹಂಗಂತ ನಾವು ಹೂವೇ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ನನಗೆ ಹೆಂಗಂದರೆ ಅರೆ ಎದ್ದ ತಕ್ಷಣ ಕಾಫಿ ಕುಡಿದ್ಬಿಟ್ರೆ ಸ್ವಲ್ಪ ನನ್ನ ಮೈಂಡ್ ಫ್ರೆಶ್ ಆಗುತ್ತೆ, ಸ್ವಲ್ಪ ಐಡಿಯಾಸ್ ಎಲ್ಲ ಓಡಿಸ್ಬೋದು ತಲೆಯಲ್ಲಿ, ಈ ಥರ. ಗೈಸ್ ಇವಳು ಏನಾದರೂ ನನ್ನ ಸ್ವಂತ ತಂಗಿ ಆಗ್ಬಿಟ್ಟಿದ್ದಿದ್ರೆ ಒಡೆದು ಕೂರಿಸ್ತಿದ್ದೆ. ಎಷ್ಟು ಮಾತಾಡ್ತಿದ್ದೆ, ಕುತ್ಕೋ ಅಲ್ಲಿ ಅಂದ್ಬಿಟ್ಬಿಡ್ತಿದ್ದೆ. ನನಗೆ ಎದ್ದಿದ ತಕ್ಷಣ ಹಿಂಗೆ ಕುತ್ಕೊಂಡ್ರೆ, ಸೋಫಾ ಮೇಲೆ ಹಿಂಗೆ ಕುತ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡ್ಬೇಕು. ನಾನು ಕುತ್ಕೊಂಡು ಟಿ ವಿ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತಿದ್ದು ಒಂದು ಅರ್ಧ ಗಂಟೆ ಆಮೇಲೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀನಿ ನಾನು. ಇವು ಇನ್ನೂ ಬಂದು ಕೂತಿಲ್ಲ, ಆಗಲೇ ಪಟ ಮಾತಾಡ್ತು. ನಾನಂತ ಹಿಂಗೆ ಕುತ್ಕಾಲಿ ಅಂತ ಬಿಡ್ತಿದ್ದೆ. ಆದರೂ ಅಲ್ಲಿ ಸುಮ್ಮನೆ ಏನೋ ಅಪರೂಪಕ್ಕೆ ಬಂದು ತಂಗಿ ಅಂತಿದ್ದಿ ಅಕ್ಕ. ನಾನು ಹೋಗಲೇ ಹೋಗ ಹೇಳ್ಬಿಟ್ಟು ಬಂದಿದ್ಯಾ ಮನೇಲಿ ನೋಡೋ, ಮನೇಲಿ ಹೇಳ್ ಬಂದಿದ್ಯಾ? ನೀನೇ ಹೇಳ್ದಲ್ಲ ಅವ್ರ ಹತ್ರ ಫೋನ್ ಮಾಡಿ. ಅದು ಬೇಡ, ಹೊಡೆದ್ ಕಳಿಸ್ತೀನಿ ಅಂತ ಹೇಳಿದ್ಯಾ? ಬಂದ್ರೆ ಅಷ್ಟೇ. ರಕ್ಷಿತಾ ಯಾರು? ಬಂದ್ ನೋಡು, ಪಿಂಡಿ ಕಡೆ ಬಂದ್ ನೋಡು. ಬಂದೇನು ಬಾ, ಧೈರ್ಯ ಇದ್ರೆ ಪಿಂಡಿ ಕಡೆ. ನೀನ್ ಗೊತ್ತಾ ಒಬ್ರು ಶರತ್ ಅಂತ ಒಬ್ರು ಅವ್ರೆ, ವಿಚಾರಿಸ್ಕೊತಾರ ನೀನ್ ಯಾವಾಗ್ಲೂನು. ಶರತ್ ವಿಚಾರಿಸ್ಕೊ ಶರತ್. ನನಗೆ ಅಭ್ಯಾಸ ಇಲ್ವಲ್ಲ.
ಎಲ್ಲರೂ ದಿನ ಮಾತಾಡ್ತಾರ, ಖುಷಿ ಪಡ್ಬೇಕು. ಅದೇ ನನ್ಗೆ ಅಭ್ಯಾಸ ಇಲ್ಲ. ನನಗೆ ಪಟ ಅಂತ ಯಾರಾದ್ರೂ ಬಂದು ಮಾತಾಡಿ ನನಗೆ ಚಿರು ಒಬ್ಬ ಅವನು ಸದ್ಯಕ್ಕೆ ಹೆಂಗೋ ಕಾಲೇಜ್ ಮುಗಿಸ್ಕೊಂಡು ಆದ್ಮೇಲೆ 4 ಗಂಟೆ 4:15 ಬಂದು ಅಣ ಅಂತಾನೆ. ಅದು ಅಭ್ಯಾಸ ಆಗ್ಬಿಟ್ಟಿತ್ತು ನನಗೆ. ಈ ಹುಡುಗಿರಲ್ಲಿ ಯಾರು ಮಾತಾಡಿಲ್ಲ ನನಗೆ. ಬಂದಿದ ತಕ್ಷಣ ಹಿಂಗೆ ಮಾತಾಡೋ ಅಭ್ಯಾಸ ಇಲ್ಲ. ನಾನು ಕೇಳಿ ಒಂದು ಸ್ವಲ್ಪ ಓಕೆ ಇದು ಹಿಂಗೆ ಹೆಣ್ಮಕ್ಳು ಮನೇಲಿದ್ರೆ ಹಿಂಗೆ ಆಗೋದು ಅಂತ ನನಗೆ ಇವಾಗ ಗೊತ್ತಾಗ್ತೈತೆ. ಹಾಂ ಪಾಪ ನಿಮ್ಮ ತಮ್ಮ ಅದೆಷ್ಟು ಕಷ್ಟಪಡ್ತವನು. ಪಾಪ ನನ್ನ ತಮ್ಮ ಅದೆಷ್ಟು ಕಷ್ಟಪಡ್ತವನು. ನನಗೆ ಅವ್ನಿಗೆ ಪಾಪ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ನಮ್ಮ ಅಕ್ಕ ಬೇರೆ ಓಲಿ ಬಿಡು ಮಾತಾಡ್ಕೊಳ್ಳಿ ಅಂತ ಬಿಟ್ಟಿರ್ಬೇಕು. ಸುದಿ ಅಕ್ಕ ಅಂತ ಕರಿ ಸುದಿ. ಬರೀ ಉಂಡ ತಿಂದ ಮಲಗ್ದ ಓದ ಅಂತ ಇರಬೇಕು. ಸೆಂಟಿಮೆಂಟ್ ಹೇಳಕ್ಕೂ ಓಡ್ ಬಂದು ಹೊಡೆದ್ಬಿಡ್ತೀಯ ಕಣಮ್ಮ ನೀನು ನನಗೆ. ಗೈಸ್ ಅಲ್ಲಿ ನೋಡಿ ಆಗ್ಲೇ ಬ್ಯಾಟಿಂಗ್ ಬರ್ಸ್ತಾ ಹುಡುಗಿ. ಬಿರಿಯಾನಿ ನಮ್ದಿನ್ನೂ ಟೈಮ್ ಆಗಿಲ್ಲ. ನಾವು ಇವಾಗ ಟೈಮ್ 10 ಗಂಟೆ ಆದ್ರೂ ಇನ್ನೂ ಟೈಮ್ ಆಗಿಲ್ಲ. 10:00ವರೆಗೆ ತಿನ್ಬೇಕು ನಾವು. ಗೈಸ್ ಈ ಹುಡುಗಿಜಿಗೆ ನಾನು ಮಾತಾಡ್ಸಿಲ್ಲ ಅಂದ್ರೆ ನಿದ್ದೆ ಮಾಡ್ತಾರೆ, ಮಾತಾಡ್ಸಿದ್ರೆ ಪಟ ಅಂತ ಮಾಡೋದು. ನಾನ್ ಸ್ಟಾಪ್ ಟಾಕ್ ವಿತ್ ರಕ್ಷಿತಾ. ಗೈಸ್ ಆಫ್ಟರ್ ಸೋ ಲಾಂಗ್ ಟೈಮ್ ಒಂದು ಖುಷಿ ವಿಚಾರ. 10:45ಗೆ ತಿಂಡಿ ಮಾಡ್ತಾ ಇದ್ದೀನಿ. ಅದು ಅನ್ನ ಮಟನ್ ಸಾಂಬಾರು. ಇದು ಇಷ್ಟು ದಿನ ಮೊಸರನ್ನ ಚಿತ್ರಾನ್ನದಲ್ಲಿ ಜಯಂತ್ ಸರ್ ನಮ್ಮಮ್ಮ. ಇವಾಗ ನೆನ್ನೆ ಮಟನ್ ಸಾಂಬಾರು ಅಪ್ಪ ಮಾಡಿರೋದಕ್ಕೇ ಕೊಟ್ಟಿದ್ದಾರೆ ಫೈನಲ್. ನೋಡಿ ಹುಡುಗಿ ಹೆಂಗೆ ಕೂತಿರೋದು. ಅಮಾಯಕ ಹಾಯ್ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಈ ತರ ಒಂದು ವೆಲ್ಕಮಿಂಗ್ ಕೊಡ್ಬೇಕಿತ್ತು ಗೈಸ್, ಅದಕ್ಕೆ ಶೇಕ್ ಕಿಟ್ ಮಾಡಿಬಿಟ್ಟು ವೆಲ್ಕಮಿಂಗ್ ಕೊಟ್ಟಿದ್ದು. ವೆಲ್ಕಮ್ ಮೈ ಕ್ಯಾಮ್ರಾಮ್ಯಾನ್ ವೆಲ್ಕಮ್. ಗೈಸ್ ಊನೋ ಕಾರ್ಡ್ನ ನಾನು ರೆಸಾರ್ಟಲ್ಲಿ ಮರೆತುಬಿಟ್ಟು ಟೆಂಟ್ ಒಳಗಡೆ ಇಟ್ಬಿಟ್ಟಿದ್ದೆ ನಾನು. ಸೊ ಇರಲಿಲ್ಲ, ಊನೋ ಕಾರ್ಡು ಖಾಲಿ ಆಗ್ಬಿಟ್ಟಿತ್ತು. ಅದಕ್ಕೆ ಮತ್ತೆ ಹೊಸ ತಗೊಬಂದು ಊನೋ ಕಾರ್ಡ್ ಆಡ್ತಾ ಇದೀವಿ. ಅಕ್ಕ ಮಿಕ್ಸ್ ಮಾಡ್ತಾ ಇರಿ. ನೆಕ್ಸ್ಟ್ ನೋಡಲ್ಲಿ ಮಿಕ್ಸ್ ಮಾಡೋದನ್ನ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಅಂದ್ಬಿಟ್ಟು ಫಿದಾಗ್ಬಿಡ್ತೀರಾ. ಗೈಸ್ ಇವಾಗ ನೋಡಿ ಒಳ್ಳೆ ಮಿಕ್ಸ್ ಮಾಡ್ತಾಳೆ ಈಗ. ಕಮನ್ ಏಯ್ ಮಾಡ ಏಯ್ ಡವ್ವು ಕರೆಕ್ಟಾಗಿ ಮಾಡಬೇಕು. ಮಿಕ್ಸ್ಗಳು ಕರೆಕ್ಟಾಗಿ ಬರಬೇಕು. ಬರಲ್ಲ ಅಂದ್ರೆ ಇದನ್ನೇ ಅದೇನೋ ಮೇಲ್ಗಡೆಯಿಂದ ಬರೀ ಉದುರಿಸ್ತಾ ಇದೆಯಾ? ನಂಗೆ ಬರದೇ ಹಂಗೆ. ಒಟ್ಟಲ್ಲಿ ಏನೋ ಮಾಡ್ತಾ ಎರಡು ಕೆಳಗಡೆ ಮೇಲೆ ಎರಡು ಬರಲ್ಲ. ಇದು ಮಾತ್ರ ಏನೋ ಚುಟ್ಕಿ ಹೊಡೆಯಕ್ ಬರ. ಇಲ್ಲಿ ನೋಡಿ ಗಾಯ್ಸ್, ಕಂಟಿನ್ಯೂಸ್ ಆಗಿ 3 ಮ್ಯಾಚ್ ನನ್ನ ಜೊತೆ ಸೋತಿದ್ದಾರೆ. ಬೇಜಾರಾಗ್ಬಿಡುತ್ತಲ್ಲ. ನನ್ನ ಜೊತೆ ಗೆಲ್ಲೋದಂದ್ರೆ ಅಷ್ಟು ಈಸಿ ಅಲ್ಲ. ಅಲಕ್ ಬುಲಕ್ಕಾಗಿ ಎಲ್ಲ ಶಫಲ್ ಕಾರ್ಡ್ಸ್, ಅದು 3 ಸತಿನೂ ಈ ಶಫಲ್ ಕಾರ್ಡ್ ಕೊಟ್ಬಿಟ್ಟು ನನ್ನ ಹತ್ರ ಬಂದ್ ಕೈ ಇಟ್ಕೊಳ್ತೀನಿ, ಅದನ್ನ ಕಿತ್ಕೊಂಡು ಗೆಲ್ತಿರೋದು ಅವನು. ಸೋತಾ ಸಾಕು ನಮ್ಗೆ. 3 ಮ್ಯಾಚ್ ಕಂಟಿನ್ಯೂಸ್ ಸೋತ್ಕೊಂಡು ಬಿಂಗೋ ಆಡ್ಬೇಕಾದ್ರೆ ಯಾವಾಗ ನೋಡ್ತೀನಿ. ಬಿಂಗೋ ಗೊತ್ತಿಲ್ಲ ನಂಗೆ. ಬಿಂಗ್ ಗೊತ್ತಿಲ್ಲ. ನಾನು ಮ್ಯಾಚ್ ನೋಡ್ತೀನಿ. ಏನಾದ್ರೂ ಸೋತೋ ಮತ್ತೆ ವಾಪಸ್ಸು ಹಂಗಲ್ಲ ಇಲ್ಲ. ಏನಾದ್ರೂ ಸೋತೋ ಈ ಮ್ಯಾಚು ಅವಾಗೈತೆ ಮಿಕ್ಸ್ ಮಾಡು. ಸೋತಿರೋ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಹೊಡಿ ಸರಿಯಾಗಿ ಹೊಡಿತಾರ. ಅಲ್ಲಿ ನೋಡಿ ಗೈಸ್, ಆಫ್ಟರ್ 3-4 ಮ್ಯಾಚ್ ಆದ್ಮೇಲೆ 5ನೇ ಮ್ಯಾಚ್ ಗೆದ್ದಿರೋದು. 4 ಮ್ಯಾಚ್ ಗೆದ್ದಾದ್ಮೇಲೆ 5ನೇ ಮ್ಯಾಚ್ ಗೆದ್ದಿದ್ಯಾ? ಓಲಿ ಗೆದ್ದ ಸಾಕ್ಬಿಡು ಸಾಕು ಓಲಿ. ಉಲ್ಲಾಸನಿ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲು ನೀನೆ ಸಖಿ. ಕೊಡಿ ನಮ್ ಕಾರ್ಡ್ ನಮಗೆ ಕೊಡಿ. ಓ ಯಾವ ಕಲರ್ ಬೇಕು ತಗೋ ನಿಂಗೆ. ವಿನ್ನರ್ ಒಂದ್ ಮ್ಯಾಚ್ ಗೆಲ್ಸ್ಕೊಡ್ಬೇಕು ಗೈಸ್. ಅವ್ರ ಖುಷಿಗೋಸ್ಕರ ಗೆಲ್ಸ್ಕೊಡ್ಬೇಕು. ಬಿಟ್ಕೊಟ್ಟು ಅಭ್ಯಾಸ ಹೋದ್ ಮ್ಯಾಚ್. ನನ್ ಲಕ್ಕಮ್ಮ, ನನ್ ಲಕ್ಕು ಯಾವತ್ತಿರು ನನ್ ಕಡೆ ಇರುತ್ತೆ.
ಹೆಂಗ್ ಆಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೆಂಗ್ ಗೆಲ್ತೀವಿ ಅನ್ನೋದು ಮುಖ್ಯ. ಒಂದಾದ್ರೆ ನಿನ್ ಕೈ ಖಾಲಿ ಮಾಡ್ಕೊಂಡು ಗೆದ್ದಿಲ್ಲ, ಶಫಲ್ ಮಾಡಿಸ್ಕೊಂಡೆ ಗೆದ್ದಿರೋದು ಸುದಿ. ನನ್ ಖಾಲಿ ಮಾಡ್ಕೊಂಡು ಬಂದ್ ಇಟ್ಕೊಂಡಿರ್ತೀನಿ. ಸೊ ನಂಗೆ ಆಟ ಬರುತ್ತೆ, ಅದೃಷ್ಟ ಇಲ್ಲ ಅಂತ ಅರ್ಥ. ಆಯ್ತ್ ಬಿಡ್ ಸಾಕ್ ಬಿಡ್. ಮತ್ತೆ ಸೋತ್ಲಮ್ಮ. ಅದೇ ಅದು ಒಂದೇ ಆಟ, ಇದು ಎತ್ತದ ಸಫಲ್ ಐತಲ್ಲ. ಗೈಸ್ ಇವಾಗ ನೆಕ್ಸ್ಟ್ ಬಿಂಗೋ ಆಡ್ತಾ ಇದೀವಿ. ಸುಮ್ಮನೆ ನಾವು 10th ಅಲ್ಲೆಲ್ಲ ಏನೇನು ಆಡ್ತಿದ್ವು ಅದನ್ನೆಲ್ಲ ಆಡಿ ಇನ್ನೊಂದು ಒಂದು ಗಂಟೆಗೆ ನಾವು ತಳ್ಬಿಡೋದು ಹೋಗಿ ಮನೆಗೆ ಅಂತ. ನೀನ್ ತರ್ತೀಯಾ? ನಾನು ಹೋಗ್ತೀನಿ. ಅದಕ್ಕೆ ಇವಾಗ ಬಿಂಗೋ ಆಡ್ತಾ ಇದೀವಿ. ಸೋತೆ ಸಾಕು ಸೋತ್ಲ ಸಾಕು ಸಾಕು ಸೋತ ಸಾಕು ಇಲ್ಲಿ ನೋಡು, ಸಾಕು ಸೋತ ಸಾಕು. ನಿಂಗ್ ಮಾತ್ರ ಹೆಂಗಾಯ್ತು? ನೋಡ್ರಿ ನನ್ ಗೈಸ್ ಇವಾಗ ಚಿರುಗೆ ಕಾಲ್ ಮಾಡ್ತೀನಿ, ಬಟ್ ಮಾತಾಡೋದು ರಕ್ಷಿತಾ ನೋಡಿ. ಹಲೋ ರಿಸೀವ್ ಆಗಿಲ್ಲ. ಹಲೋ ಏರಲ್ಲೇ ರಿಸೀವ್ ಆಗಿರಲೇ ರಾಸ್ಕಲ್. ಹಲೋ 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 ಯಾರು? ಹಾಯ್ ಚಿರು. ಹಾಯ್ ಹಲೋ. ನೀವ್ ಯಾರು? ಇದು ಸುದೀಪಣ್ಣ ಅಲ್ವಾ? ಅಲ್ಲ, ಮತ್ತಿನ್ಯಾರು? ಯಾವುದು ಬೇರೆ ನಂಬರ್ ಮಾಡಿ, ರಾಂಗ್ ನಂಬರ್. ರಾಂಗ್ ನಂಬರ್ ಸರ್. ಇದು ನನ್ನ ಹೆಸರು ಸುಷ್ಮಿತಾ ಅಂತ. ಓ, ನಿಮ್ ವಾಯ್ಸ್ ಚೆನ್ನಾಗಿದೆ ಸುಷ್ಮಿತಾ ಅವರೇ. ಮದನಾರಿ ರಾಧಿಕೆ ಇನ್ನೇಕೆ ನಾಚಿಕೆ. ಥ್ಯಾಂಕ್ ಯು, ಬಟ್ ನಾನು ಯಾರಂತ ಗೊತ್ತಾಗಿಲ್ವಾ? ಐ ಲವ್ ಯು. ಅದು ಚಿರು ಅವರೇ, ನಾನು ನಿಮ್ಗೊಂದು ಹೇಳ್ಬೇಕಲ್ಲ. ಇದು ಯಾಕೋ ನನ್ಗೆ ಗೊತ್ತಿರೋ ವಾಯ್ಸ್ ಇದ್ದಂಗಿದೆಯಲ್ಲ. ಚಿರು ಅವರೇ ಕೇಳಿಸ್ಕೊಳ್ಳಿ. ಇದು ಹೇಳಿ. ಐ ಲವ್ ಯು ಚಿರು. ಓ, ಇರ್ಲಿ ಪರವಾಗಿಲ್ಲ. ಪ್ರೀತಿ ಬೆಂಬಲ ವಿಶ್ವಾಸ ಎಲ್ಲ ಮನ್ಸಲ್ಲಿ ಇದ್ರೆ ಸಾಕು. ನೀವೇನು ಹೇಳೇ ಇಲ್ಲ. ನಾವೇನ್ ಹೇಳ್ಬೇಕು? ಐ ಲವ್ ಯು ಟೂ ಅಂತ ಹೇಳ್ಬೇಕು. ಇಲ್ಲ ಅದ್ ನಾನು ಯಾರಿಗೂ ಹೇಳಲ್ಲ. ಇರ್ಲಿ ಹೇಳಿ. ಹೇಳಲ್ಲ. ಹೇಳಿ ಚಿರು ಪ್ಲೀಸ್. ನೀವೇ ಕಾಲ್ ಮಾಡ್ಬಿಟ್ಟು ಹಿಂಗ್ ಮಾಡಿದ್ರೆ ಹೆಂಗೆ? ಮಸ್ತಾಗಿದೆ ನಿಮ್ ವಾಯ್ಸ್. ನಿಮ್ ಹೆಸರು ಹೇಳಿ, ಕರೆಕ್ಟ್ ಆಗಿ ನಿಮ್ ಹೆಸರು ಹೇಳಿ. ಸುಷ್ಮಿತಾ. ಇಷ್ಟೊಂದು ಕ್ಯೂಟ್ ಆಗಿದೆ ನಿಮ್ ವಾಯ್ಸು. ಅಲ್ಲಿ ನಿಮ್ ಮುಂದೆ ಒಬ್ರು ಫೋನ್ ಹಿಡ್ಕೊಂಡು ಇದನ್ನೆಲ್ಲ ರೆಕಾರ್ಡ್ ಮಾಡ್ತಿರ್ಬೋದು. ಅವ್ರ ಕೈ ಸ್ವಲ್ಪ ಫೋನ್ ಕೊಡಿ. ನಾನು ಹೇಳ್ತಿಲ್ವಾ ರಾಂಗ್ ನಂಬರ್ ಅಂತ? ಅದು ಡೈವರ್ಟ್ ಆಗೈತೆ. ಅದು ಕಾಲು ಈ ತರ ಡೈವರ್ಟ್ ಆಗಿದೆ, ನನಗೆ ಕನೆಕ್ಟ್ ಆಗಿದೆ ಅದು ಕಾಲು. ಏನ್ ಎಷ್ಟು ಕ್ಯೂಟ್ ಆಗಿದ್ದೀರಾ ನೀವು. ಈ ಡೌ ಮಾಡ್ಬೇಡ, ಡೌ ಮಾಡ್ಬೇಡ ಆಯ್ತಾ? ಇದು ಯಾರಂತ ಕರೆಕ್ಟ್ ಆಗಿ ಹೇಳ್ತೀರಾ ನಿಮ್ಮ ಹೆಸರು? ನೀವ್ ಕಂಡಿಡೀರಿ ಹಂಗಿದ್ರೆ. ನೀವ್ ಕಂಡಿಡೀರಿ ಹಂಗಿದ್ರೆ. ನೀವು ನನ್ ಮನ್ಸಲ್ಲಿ ಇದೀರಲ್ಲ, ಹೆಂಗ್ ಕಂಡು ಹಿಡಿಯೋದು? ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಮನ್ಸಲ್ ತಾನೇ ಇದೀನಿ, ಹಂಗಿದ್ರೆ ಕಂಡಿಡಿಬೇಕು. ಮತ್ತೆ ಐ ಲವ್ ಯು ಒಪ್ಕೊಳಕ್ ಹೇಳು. ಅಲ್ಲ, ಮನ್ಸಲ್ಲಿ ಇದೀರಿ ಅಂತ ಹೇಳ್ತೀರಾ, ಮತ್ತೆ ಐ ಲವ್ ಯು ಅಂತ ಹೇಳಿದ್ರೆ ಹೇಳಲ್ಲ ಅಂತೀರಾ? ಹಲೋ, ಮನ್ಸಲ್ಲಿ ಇದೀನಿ ಅಂತೀರಾ, ಐ ಲವ್ ಯು ಹೇಳಿದ್ರೆ ಒಪ್ಕೊಳ್ಳಲ್ಲ ಅಂತೀರಾ? ನೀವು ಮನ್ಸಲ್ಲಿ ಇದೀರ, ಐ ಲವ್ ಯು ಅಂತ ಹೇಳಲ್ಲ. ನೀವು ಮನ್ಸಲ್ಲಿದ್ದೀರಾ? ಯಾಕೆ ಬೇರೆಯವ್ರಿಗೆ ಕಮಿಟೆಡ್? ಅಲ್ಲಿ ನಿಮ್ ಮುಂದೆ ಒಬ್ರು ವಿಡಿಯೋ ಹಿಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡಿದ್ರಲ್ಲ, ವಿಡಿಯೋ ಮಾಡ್ತಾ ಇರ್ತಾರೆ. ಅವ್ರಿಗೆ ಸ್ವಲ್ಪ ಫೋನ್ ಕೊಡ್ತೀರಾ? ಚಿರು, ನಾನ್ ಹೇಳೋದ್ ಅರ್ಥ ಆಗ್ತಿದ್ಯಾ ನಿಮ್ಗೆ? ನಾನ್ ಹೇಳೋದ್ ಅರ್ಥ ಆಗ್ತಿದೆ. ಇದು ಕಾಲ್ ಹೆಂಗೋ ಫಾರ್ವರ್ಡ್ ಆಗಿದೆ, ನಿಮ್ ನೇಮ್ ಬಂತು, ಅದಕ್ಕೆ ನಂಗೆ ನೀವು ಅಂತ ಗೊತ್ತಾಯ್ತು ಅಷ್ಟೇ. ನಾನ್ ಟ್ರೂ ಕಾಲರ್ ನಮ್ಮ ಅಪ್ಪ ಹೆಸರಿಕ್ಕಿದೀನಲ್ವಾ? ನಿಮ್ಮ ಅಪ್ಪನ ಹೆಸರು ಗೊತ್ತಿಲ್ವಾ ನಂಗೆ? ಪುಟ್ರಾಜು ಅಂತ. ಮ್ಯೂಟ್ ಮಾಡ್ಕೊಂಡು ಇರಿಸ್ಕೊಂಡಿರಲ್ಲ, ಇಲ್ಲ ಪಕ್ಕದಲ್ಲಿ ಇಟ್ಕೊಂಡಿರಲ್ಲ. ಅರೆ ನನ್ಗೆ ಹಂಗೆ ಗೊತ್ತು, ರತ್ನಕ ಗೊತ್ತು, ಬುಜ್ಜಿ ಗೊತ್ತು. ಬುಜ್ಜಿ ಗೊತ್ತಾ? ಹಿಂಗೆ ನಿಮ್ ಬಗ್ಗೆ ತಿಳ್ಕೊಂಡಿದ್ರೆ ಬುಜ್ಜಿ ಬಗ್ಗೆ ತಿಳ್ಕೊಂಡಿರಲ್ವಾ? ನೀವು ಬಹಳ ಬುದ್ಧಿವಂತರು. ಸುದೀಪ್ ಅವ್ರು ಇದಾರಲ್ವಾ, ಸುದೀಪ್ ಅವ್ರ ಜೊತೆ ವಿಡಿಯೋಸ್ ಮಾಡ್ತಿರಲ್ವಾ ನೀವು? ಇಲ್ಲ ನಾ ಸುದೀಪ್ ಅವ್ರ ಜೊತೆ. ಬ್ಯಾಗ್ ಎತ್ಕೊಂಡ್ ಬಂದ್ಬಿಡಿ, ನಮ್ಮ ಅಮ್ಮ ಹೇಳ್ತದೆ. ಬ್ಯಾಗ್ ಎತ್ಕೊಂಡ್ ಬಂದ್ಬಿಡಿ ನಮ್ಮ ಮನೆ. ಇರಿ ನಮ್ಮ ಅಮ್ಮ ಹೇಳಿ. ಹಲೋ ಹಲೋ ಮಾತಾಡ್ ಪರವಾಗಿಲ್ಲ. ಹಲೋ, ಚಿರಾಂತ್ ಲವ್ ಮಾಡ್ತಾ ಇದೆ, ದಯವಿಟ್ಟು ಬ್ಯಾಗ್ ಎತ್ಕೊಂಡ್ ಬನ್ನಿ. 3 ದಿವಸಕ್ಕೆ ನೀವಾಗ ಮತ್ತೆ ವಾಪಸ್ ಎತ್ಕೊಂಡು ಹೋಗ್ತೀರಾ? 3 ದಿವಸಕ್ಕೆಲ್ಲ ಹೋಗಲ್ಲ ನಾನು. ನಮ್ಮಿಬ್ರದ್ದು ಪಕ್ಕ ಲೋಮ. ಒಪ್ಕೊಂಡ್ಬಿಟ್ಟ ಚಿರು? ಹಲೋ ಹೇಳಿ. ಚಿರು, ಒಪ್ಕೋಬಿಟ್ಟ ಚಿರು? ನೀವ್ ಯಾವಾಗ ನನ್ ಮನ್ಸಲ್ಲಿ ಇದೀರ ಅಂದ್ರೆ ಒಪ್ಕೊಳ್ಳೋ ಅವಶ್ಯಕತೆ ಏನಿದೆ? ಹೋಗ್ಬಿಟ್ಟೈತೆ ಮತ್ತೆ ಯಾವಾಗ ಬರ್ಲಿ ಬ್ಯಾಗ್ ತಗೊಂಡು?
ನೀವ್ ಆಲ್ರೆಡಿ ನಮ್ಮ ಮನೆ ಕೆಳಗೇನೆ ಇದ್ದೀರಲ್ಲ, ಬ್ಯಾಗ್ ಎತ್ಕೊಂಡು ನಮ್ಮ ಮನೆಗೆ ಹೋಗ್ಬಿಡಿ. ನಿಮ್ಗೆ ಅರ್ಥ ಆಗ್ತಿದ್ಯಾ ಅರ್ಥ ಆಗ್ತಿಲ್ವಾ? ಏನ್ ಹೇಳಿ? ಕಾಲು ಈ ತರ ಮಿಸ್ಕನೆಕ್ಟ್ ಆಗಿದೆ. ಇದು ನಾನು ತಿಕ್ಕಲ್ನಾಗ್ ಬಿಟ್ಟಿದೀನಿ, ನೀವು ನನ್ ಮನ್ಸಲ್ಲಿ ಕೂತಿದ್ದೀರಲ್ಲ. ನೀವು ಬೇರೆಯವ್ರಿಗೆ ಕಮಿಟೆಡ್ ಅಲ್ವಾ ಅಂತ ಕೇಳು. ಫೀಲಿಂಗ್ ಗೊತ್ತಾ? ಇಲ್ಲ ನನಗ್ ಗೊತ್ತು, ಹೇಳ ಹೇಳು. ವೈ ಓ ಯು ಅಂತೆ. ಸನ್ನೆಗಳಿಗೆ ಸೋತ ಕಣ್ಣುಗಳಿವೆ ಕದ್ದು. ನೀವು ಬೇರೆಯವ್ರಿಗೆ ಕಮಿಟೆಡ್ ಅಂತ ಕೇಳು. ಚಿರು ಹಾ, ನೀವ್ ಕಮಿಟೆಡಾ ಇಲ್ವಾ ನನ್ಗೆ ಹೇಳಿ ಅಲ್ಲ ಪ್ಲೀಸ್. ನಾನ್ ನಿಮ್ ಜೊತೆ ಕಮಿಟ್ ಆಗಿದ್ದೀನಲ್ವಾ? ಬೇರೆಯವ್ರ ಜೊತೆ ಇಲ್ಲ ನಾನ್ ಬೇರೆಯವ್ರ ಜೊತೆ ಎಲ್ಲ ಆಗಿಲ್ಲ, ನಿಮ್ ಜೊತೆ ಆಗಿದ್ದೀನಿ. ಪಕ್ಕ ಹಾ ಪಕ್ಕ. ಬ್ಯಾಗ್ ತಗೊಂಡ್ ಬರ್ಲಾ ಆಗಿದ್ರೆ? ಬ್ಯಾಗ್ ತಗೊಂಡ್ ಬಂದ್ಬಿಡಿ, ಮನೇಲಿ ಹೇಳ್ಬಿಟ್ಟು ಬಂದ್ಬಿಡಿ. ಸರಿ ಆಯ್ತು, ನೀವ್ ಬಂದ್ ಕರ್ಕೊಂಡು ಹೋಗಿ. ಎಲ್ಲಿದ್ದೀರಾ? ನಾನ್ ನಮ್ಮ ಏರಿಯಾದಲ್ಲಿದ್ದೀನಿ. ಹಂಗಾ, ಓಕೆ. ಎಲ್ಲಿ ನಿಮ್ ಏರಿಯಾ? ಪೀಣ್ಯ ಸೆಕೆಂಡ್ ಸ್ಟೇಜ್. ಪೀಣ್ಯ ಸೆಕೆಂಡ್ ಸ್ಟೇಜಾ? ಪೀಣ್ಯದಲ್ಲಿ ನಮಗ್ ಗೊತ್ತಿರೋರು ಇದಾರೆ. ಯಾರು? ಸುದೀಪ್ ಅಂದ್ಬಿಟ್ಟು. ಅವ್ರು ಪೀಣ್ಯದಲ್ಲಿ ಎಲ್ಲಿದ್ದಾರೆ? ಫಸ್ಟ್ ಪೀಣ್ಯದಲ್ಲಿದ್ರು. ನಂಗೆ ಗೊತ್ತಿಲ್ಲ, ನಾನು ಅವ್ರನ್ನ ವಿಡಿಯೋಸ್ ಅಲ್ಲಿ ಮಾತ್ರ ನೋಡ್ತೀನಿ ಅಷ್ಟೇ. ಹೌದಾ? ಮತ್ ಇವಾಗ ನೀವ್ ಯಾರ ಫೋನ್ ಇಂದ ಮಾಡಿದೀರಾ? ಅರೆ ನೀವ್ ಅವ್ರಿಗೇನೋ ಯಾರಿಗೋ ಮಾಡಕ್ ಹೋಗಿದ್ದೀರಾ, ಅದ್ ನನಗ್ ಕನೆಕ್ಟ್ ಆಗಿದೆಪ್ಪ. ನಿಮ್ಗೆ ಅರ್ಥ ಆಗ್ತಿದ್ಯಾ? ನಾನ್ ನಿಮ್ದು ಹೆಸರು ನೋಡ್ಬಿಟ್ಟು ನೀವೇ ಅಂತ ಕಂಡಿಡ್ದಿದ್ದು. ನನ್ನ ಹೆಸರೇ ಹಾಕಿಲ್ವಾ? ನಿಮ್ ಹೆಸರಲ್ಲ, ನಿಮ್ಮ ಅಪ್ಪ ಹೆಸರು. ಓಹೋ, ಹಂಗೆ. ಯಾವಾಗ ಬರ್ತೀರಾ ನಮ್ಮ ಮನೆಗೆ? ನೀವ್ ಯಾವಾಗ ಹೇಳ್ತೀರಾ ಅವಾಗ. ಸದ್ಯಕ್ ನನ್ ಮನ್ಸಲ್ಲಿ ಇದ್ದೀರಾ? ನಾನು ಇವಾಗ ಚಿಕ್ಕಮಂಗ್ಳೂರಲ್ಲಿ ಇದ್ದೀನಿ, ಅದ್ ಮುಗಿಸ್ಕೊಂಡ್ ಬಂದಿದ ತಕ್ಷಣ ಬರ್ತೀನಿ. ನಮ್ಮ ಅಪ್ಪಂಗೆ ಕೊಡ್ಲಾ ಅಂತ ಕೇಳಿ ಮಾತಾಡಿರ. ನಮ್ಮ ಅಪ್ಪನ್ ಕೊಡ್ಲಾ? ಹಾ ಕೊಡಿ. ಹಲೋ ಹಲೋ, ಏನಪ್ಪಾ ನಮ್ಮ ಮಗಳನ್ನ ಲವ್ ಮಾಡ್ತಿದ್ಯಾ? ಏ ಮಾಮ, ಆರಾಮ ಮಾಮ? ಯಾರಪ್ಪ ನೀನು? ಅಯ್ಯ ಮಾಮ, ಪರವಾಗಿಲ್ಲ, ನಾನ್ ತುಂಬಾ ಫಾರ್ವರ್ಡ್ ಆಗಿದ್ಯಾ. ನಿಮ್ ಮಗಳನ್ನ ಇಷ್ಟಪಡ್ತಾವಳೆ, ನಾನ್ ನಿಮ್ ಮಗಳನ್ನ ಇಷ್ಟ ಪಡ್ತಾ ಇದೀನಿ. ಜಾಸ್ತಿ ಎಲ್ಲ ಮಾತಾಡಲ್ಲ, ಬಂದು ಎತ್ತಾಕೊಂಡ್ ಬರ್ತೀರಿ. ಏನ್ ಗುಣ, ಏನಿದೆ, ಏನ್ ಗುಣ? ಏನ್ ಕ್ವಾಲಿಟೀಸ್ ಇದೆ ಯಾರ ಹತ್ರ? ನಿಮ್ಮ ಹತ್ರ. ಏನ್ ಬೇಕು ನಿಮ್ಗೆ ಕ್ವಾಲಿಟೀಸ್? ಚೆನ್ನಾಗಿ ಓದಿರ್ಬೇಕು, ಒಳ್ಳೆ ತುಂಬಾ ಪರ್ಸೆಂಟ್ ಓದಿದೀನಿ. ತೆಗಿರ್ಬೇಕು. ಒಳ್ಳೆ ಪರ್ಸೆಂಟೇ ಬಂದಿದೆ. ಹೌದಾ? ಎಷ್ಟು ಪರ್ಸೆಂಟ್ ಬಂದಿದೆ? ಅದ್ ನಿಮ್ಗೆ ಎಷ್ಟಿರ್ಬೋದು ಅಂದಾಜು? ನೀವ್ ಹೇಳಿ, ಎಷ್ಟು ನಾನ್ ಪರ್ಸೆಂಟ್ ಸುಳ್ಳು ಬಂದಿದೆ? ಹೇಳಿ ಎಲ್ಲ ಪಟಾಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನ್ ತೆಗ್ದಿರೋದು ಕರೆಕ್ಟ್ ಆಗಿ 65. ಓಹೋ, 65 ಅಂದ್ರೆ ನಮ್ಮ ಮಗಳಿಗೆ ಸೆಟ್ ಆಗಲ್ಲ. ಪರವಾಗಿಲ್ಲ, ನಿಮ್ ಮಗಳು ನಾನ್ ಸೆಟ್ ಆಗಿದ್ದೀನಿ, ನಿಮ್ಗಲ್ಲ. ಯಾರೋ ನೀವು ಚಪ್ಪರ್ ನನ್ ಮಗನೇ. ಚಿನ್ನು, ನನ್ನ ಚಿನ್ನು, ನನ್ನ ಮರೆತೆಯ ಯಾರಲ್ಲ ನೀನು ಚಪ್ಪರ್ ನನ್ ಮಗನೇ? ಕೇಳು ನಿನ್ನ ಚಿಂತ್ಯಾಗ ತಿಂದಿಲ್ಲ ಕೂಳು. ಏನಪ್ಪಾ ರಚಿಕೆದ್ ಬಿಟ್ಟಿದ್ಯಾ? ಬರ್ಬೇಕಾ ಮನೆಗೆ ಎಲ್ಲಾರು? ನಿಮ್ ಮಗಳನ್ನ ಮನ್ಸಿಗೆ ಬಂದ್ಮೇಲೆ ರಚ್ಚಿಗೆ ಎದ್ದು ಬಿಡಿದೀನಿ ಸಾರ್. ಹಿಂಗ್ ಹೇಳಿನೇ ಅದ್ ಎಷ್ಟು ಜನ ಹಾಳು ಮಾಡಿದ್ಯೋ. ಇಲ್ಲ, ನಿಮ್ ಮಗಳು ನಾವಿಬ್ರು ಲವ್ ಮಾಡ್ತಾ ಇದೀವಿ. ಹಿಂಗ್ ಹೇಳಿನೇ ಅದ್ ಎಷ್ಟು ಜನ ಬಾಳ ಮಾಡಿದ್ಯೋ ಯಾರಿಗ್ ಗೊತ್ತು. ಹಿಂಗ್ ಹೇಳಿ ಇಂಪ್ರೆಸ್ ಮಾಡಿ ಪಾಪ ಅವರೆಲ್ಲ. ಯಾರಣ್ಣ ಅವ್ರದ್ದು ವಾಯ್ಸ್ ಮಸ್ತಾಗೈತೆ. ಪೀಣ್ಯ ಸೆಕೆಂಡ್ ಸ್ಟೇಜ್ ರಕ್ಷಿತಾ. ಓಕೆ. ನನ್ನ ಮಗನ ಇಂಪ್ರೆಸ್ ಲೈನ್ಗಳು ಏನ್ ಗೊತ್ತಾ ಗೈಸ್, ಚಿರು ಲವ್ ಮಾಡಕ್ ಸೆಟ್ ಆಗಲ್ಲ. ಲವ್ ಮಾಡಿದ್ರೆ ಜಾಸ್ತಿ ವರ್ಷ ಇರಲ್ಲ. ಅದಕ್ಕೆ ಮುಂಚಿತವಾಗಿ ನಾನು ಎಲ್ಲ ಹುಡುಗಿಗೂ ಹೇಳ್ತಾ ಇದ್ದೀನಿ, ಯಾರಾದ್ರೂ ಲವ್ ಮಾಡೋರಿದ್ರೆ ದಯವಿಟ್ಟು ಅವನ್ನ ಮಾಡಬೇಡಿ. ಅವನು ಫುಲ್ ಜಾಸ್ತಿ ವರ್ಷ ಇರಲ್ಲ. ಅವನು ಫೋಕಸ್ ಬೇರೆ ಕಡೆ ಇದೆ. ಒಂದು ಈಗ ಬಿಡ್ತಾನೆ ನೋಡಿ, ಫೋಕಸ್ ಆನ್ ಗೋಲ್ಸ್ ನಾಟ್ ಆನ್ ಗರ್ಲ್ಸ್. ಚಿರಂತ ನನ್ ಮಗನೇ. ಏಯ್, ಓದ ಕಡೆ ಗಮನ ಕೊಟ್ಟಿಲ್ಲ, ಹೆಂಗ್ ಇರ್ಬೇಕು ಅಂತ ಗಮನ ಕೊಟ್ಟಿಲ್ಲ. ಹುಡುಗಿ ಕಡೆ ನೋಡ್ದ ನಿನ್ಗೆ ಎಲ್ಲ ರತ್ನ ಕೊಡಿಲ್ ಫೋನು. ಆ ಫೋನ್ ಮಾಡಿಸಿದ್ ನೀವೇ ತಾನೆ? ನೀವೇನ್ ಮಾಡಿಸ್ಬೇಕಿತ್ತು? ನನ್ಗೇನ್ ಗೊತ್ತು ನೀನ್ ಈ ತರ ಇದ್ದೀಯ ಅಂತ. ಅಪ್ಪ ನೀ ಭಯಂಕರವಾಗಿದ್ದೀಯ. ಏನ್ ಹೇಳ್ಬೇಕ? ಹನಿ ಟ್ರ್ಯಾಪ್ ಆಗ್ಬಿಟ್ಟ. ಹನಿ ಟ್ರ್ಯಾಪ್ ನೋಡು ರತ್ನ, ನಿನ್ ಮಗ ಹೆಂಗವ್ನೆ. ಹಾ, ದಯವಿಟ್ಟು ಆ ಹುಡುಗಿನ ಕರ್ಕೊ ಬನ್ನಿ, ಇಲ್ಲಾಂದ್ರೆ ನಾನೇ ಅವ್ರ ಮನೆ ಕಳ್ಸ್ಬಿಟ್ಟು. ಬಾ ರತ್ನ, ಕರ್ಕ ಬಂದ್ಬಿಡಲ್ಲ. ಏನ್ ಈ ತರ? ನನಗ್ ಗೊತ್ತಿಲ್ಲಮ್ಮ ಈ ತರ ಆಗವನೆ ಇವನು ಅಂತ. ಕಳ್ಸ್ಬಿಡಿ ಮನಕ ದಯವಿಟ್ಟು, ಯಾಕೆಂದ್ರೆ ಮತ್ತೆ ಅವಳ ವಾಪಸ್ ಕರ್ಕೊಂಡ್ ಬಂದ್ಬಿಡ್ತಾರೆ. ಇದು ಎಷ್ಟನೇ ಹುಡುಗಿ ಈ ತರ ಎಲ್ಲ ಇವನು ಪಟಾಯಿಸ್ತಾವನಲ್ಲ ಹುಡುಗಿರ್ನ. ಅದೆಲ್ಲ ದೂರದಿಂದ ನೋಡಕ್ ಚಂದ. ಅಕ್ಕ ನಿನ್ ದಮ್ಮಯ್ಯ ಅಕ್ಕ, ಲವ್ ಅಟ್ಟು ಫಸ್ಟ್ ನೈಟ್ ಅಲ್ಲ ಅಕ್ಕ, ಫಸ್ಟ್ ಸೈಟು. ವಾಯ್ಸ್ ಕೇಳಿದ ಹುಡುಗಿನೆಲ್ಲ ಲವ್ ಮಾಡ್ತಾನೆ.
ಅಕ್ಕ ಲವ್ ಅಟ್ ಫಸ್ಟ್ ನೈಟ್ ಅಲ್ಲಕ್ಕ ಫಸ್ಟ್ ಸೈಟು. ಅವ್ರ ಹೆಸರು ಹೇಳು. ಸುಷ್ಮಿತಾ ಅವ್ರ ಕೈಗೆ ಸುಷ್ಮಿತಾ ಅವ್ರ ಹೆಸರು ಇಲ್ಲ ರಕ್ಷಿತಾ. ರಕ್ಷಿತಾನಾ? ಹ್ಮ್. ಎಷ್ಟನೇ ಕ್ಲಾಸು? ಏ 10th ಕಣಲೆ ಇವಾಗ. ನನ್ನ ಏಜಲ್ಲಿ. ನಿನ್ನೇಜಾ? 10th ಕಣ. ಸುಮ್ನೆ ಹೇಳಿದ್ದು PUC. ಮಸ್ತ್. ಅದೇ ಇದು ನಿಮಿಷರು. ಈ ವ್ಲಾಗ್ ನ ಹೆಂಗಿದ್ರು ಅವ್ರ ಕಾಲೇಜಲ್ಲಿ ಇರೋರು ಯಾರೋ ನೋಡ್ತಾ ಇರ್ತೀರಾ, ನೋಡಿ ಈ ತರ ಏನೋ ವಾವ್ ಗಿವ್ ಎಲ್ಲ ಅಂತವನೆ, ಸೂಪರ್ ಅಂತವನೆ, ಸ್ವಲ್ಪ ವಿಚಾರಿಸ್ಕೊಳ್ಳಿ. ಆಮೇಲೆ ಬಂದ್ಬಿಟ್ಟು ನೈಸ್ ಹೊಡಿತಾನೆ ಬೇಕಾರೆ ನಿಮ್ಗೆ. ಇಲ್ಲ ಅದು ವ್ಲಾಗ್ಗೋಸ್ಕರ ಹಂಗ್ ಮಾಡಿದ್ದು ಹಿಂಗ್ ಮಾಡಿದ್ದು ಎಲ್ಲ ಅದೊಂದು ನೆಪ ಅಷ್ಟೇ. ಅವ್ನ್ ಏನೇ ಮಾಡಿದ್ರು ಮನ್ಸಿಂದ ಮಾಡೋದು, ವ್ಲಾಗ್ಗೋಸ್ಕರ ಏನು ಮಾಡಲ್ಲ ಅವನು. ಈಗ ಕಾಲೇಜಲ್ಲಿ ಇರೋ ಒಂದ್ ಸ್ವಲ್ಪ ಜನ ನೋಡ್ತಾ ಇರ್ತಿರಲ್ಲ, ನೋಡಿ ನೋಡಿ ಅದೇ ಹೇಳಲ್ಲ, ಜಾಸ್ತಿ ವರ್ಷ ಎಲ್ಲ ಇರಲ್ಲ. ಇದು ಅಣ್ಣ ಹಾ ಕರೆಕ್ಟ್ ಹೇಳೋಣ. ಅವ್ರ ಎಷ್ಟನೇ ಕ್ಲಾಸ್? ಹೇಳದ್ನಲ್ಲ ಸೆಕೆಂಡ್ PU ಅಂತ. ಒಂದ್ ವರ್ಷ ದೊಡ್ಡ ಪರವಾಗಿಲ್ಲ ಬಿಡು. ನೋಡಿ ನೋಡಿ ಕೇಳಿಸ್ಕೊಂಡ್ರ, ಕೇಳಿಸ್ಕೊತಾ ಇರಿ. ಹಿಂಗೆ ಅವನು ಏನೋ ಕಾಲೇಜಿಗೆ ಬಂದ್ಬಿಟ್ಟು ನೈಸ್ ಹೊಡಿತಾನೆ. ಅದು ನಮ್ಮ ಅಣ್ಣ ಹೇಳ್ಕೊಟ್ಟಿದ್ದ ಹಿಂಗ್ ಮಾತಾಡು ಅಂದ್ಬಿಟ್ಟು ಅಂತ. ಯಾವ್ದು ನನಗೆ ಹೇಳ್ಕೊಟ್ಟಿಲ್ಲ, ನಾನು ಸ್ಕ್ರಿಪ್ಟೇ ಹೇಳಿಲ್ಲ ಅವನಿಗೆ. ಇದೆಲ್ಲ ಅನ್ಸ್ಕ್ರಿಪ್ಟ್ ಇದು. ಆಮೇಲೆ ಅವ್ನು ಏನೇ ಹೇಳ್ತಾನೋ ಅವ್ನ ಮನ್ಸಿಂದ ಹೇಳ್ತಾರೋ ಮಾತುಗಳು. ಯಾರಾದ್ರೂ ಇದನ್ನ ನೋಡ್ತಾ ಇದ್ರೆ ವಿಡಿಯೋ, ದಯವಿಟ್ಟು ಅವ್ನು ಹೇಳೋ ಮಾತಿಗೆ ಮರಳಾಗ್ಬೇಡಿ. ನೋಡೋ ಚೇಂಜ್ ಮಾಡ್ತಾನೆ. ಸುದೀಪ್ ಅಣ್ಣ, ನೀವು ನಮ್ಮಿಬ್ರನ್ನ ದೂರ ಮಾಡಬೇಡಿ. ಹನಿ ಟ್ರ್ಯಾಪ್ ಆಗ್ಬಿಟ್ಟು ಒಂಚೂರು. ಸುಷ್ಮಿತಾ ಅವರೇ? ರಕ್ಷಿತಾ. ರಕ್ಷಿತಾ ಅವರೇ, ನಮ್ಮಿಬ್ಬರನ್ನು ಸುದೀಪ್ ಅಣ್ಣ ಏನಕ್ಕೆ ದೂರ ಮಾಡ್ತೀರ ಕೇಳಿ? ಯಾಕೆ ಸುದೀಪ್? ಯಾಕಂದ್ರೆ ಆ ಹುಡ್ಗಿ ಚೆನ್ನಾಗಿರ್ಬೇಕು ನನಗೆ. ನನಗೆ ಖುಷಿ ನಂಗೆ ಆ ಹುಡ್ಗಿ ಚೆನ್ನಾಗಿ ಬರಬೇಕು. ನನಗೆ ಕನೆಕ್ಷನ್ ಕೊಟ್ಟು ನನ್ ಬಿಟ್ಟು ಹೋಗ್ತೀರಾ ನೀವು? ಬಿಟ್ಟೋಗಕ್ಕ, ನಾನು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀನಿ. ನನಗಿಂತ ಏಯ್ ಹೋಗ ಎಂಜಾಯ್ ಮಾಡೋ, ಹೋಗಾಯ್ತು. ನೆಟ್ವರ್ಕ್ ಹೋಯ್ತು, ಕರೆಕ್ಟ್ ಟೈಮಿಗೆ ನೆಟ್ವರ್ಕ್ ಹೋಯ್ತು, ಕರೆಕ್ಟಾಗಿ ಹೋಯ್ತು ಗೈಸ್. ಸರಿ ಬಾಯ್ ಕೇಳಿಸ್ತಲ್ಲ ಗೈಸ್ ಒಂದು ವಾಯ್ಸು. ಪರವಾಗಿಲ್ಲಪ್ಪ, ಒಳ್ಳೆ ಆಕ್ಟಿಂಗ್ ಮಾಡಿದ್ಯಾ ನಾನು ಹೇಳ್ಕೊಟ್ಟಂಗೆ. ಆದ್ರೆ ನಾನು ಹೇಳ್ಕೊಟ್ಟಂಗೆ ಹೇಳ್ಬಾರ್ದಿತ್ತು, ನಿನಗೇನು ಅನ್ಸುತ್ತೋ ಹೇಳ್ಬೇಕಿತ್ತು. ಐತೆ ಕಲೆ ಇದೆ, ಕಲೆ ಎಲ್ಲ ಅದೇನು ಹೇಳ್ತಾರಲ್ಲ ಉಪೇಂದ್ರ ಡೈರೆಕ್ಷನ್, ಉಪೇಂದ್ರದ್ದು ಕಲೆ ಇಲ್ಲದ ಕಾಂತ. ಅದೇ ವೆಲ್ ಆಕ್ಟಿಂಗ್, ವೆಲ್ ಆಕ್ಟಿಂಗ್ ಗೈಸ್. ಆಕ್ಟಿಂಗ್ ಹೆಂಗ್ ಮಾಡಿದ್ಲು ಕಾಮೆಂಟ್ ಹಾಕಿ ಗೈಸ್, ಕಾಮೆಂಟ್ ಹಾಕಿ ಗೈಸ್. ಸಖತ್ ಮ್ಯಾನೇಜ್ ಕೂಡ ಮಾಡಿದ್ಲು, ಪರವಾಗಿಲ್ಲ ಗೈಸ್. ಫೈನಲಿ ಇವಾಗ ಹುಡುಗಿನ ಬಿಡೋ ಸಮಯ. ಹುಡುಗಿನ ಬಿಟ್ಟು ವಾಪಸ್ ಬರುವ. ಆಂಟಿ ಬಾಯ್ ಮೈಂಡೇ ಗೈಸ್. 3 ವರ್ಷ ಆದಮೇಲೆ ನನಗೆ ಸಿಕ್ಕಿರೋದು ನಮ್ಮ ರಕ್ಷಿತಾ. ಆ್ಯಂಡ್ ಇವಾಗ ಹೋಗ್ತಾರೆ ಟೈಮಲ್ಲಿ ಬರೀ ಕೈಲಿ ಕಳ್ಸೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಅವಳಿಗೆ ಪೋಲಾರ್ ಬಿಯರು ಬೇಕು ಅಂತ ನೆನ್ನೆಯಿಂದ ಹೇಳ್ತಿದ್ಲು. ಅದನ್ನು ತಿನ್ನಿಸ್ಬಿಟ್ಟು ಅದ್ರ ಆಪೋಸಿಟಲ್ಲೇ ಝೂಡಿಯೋ ಇದೆ, ಒಂದು ಜೊತೆ ಬಟ್ಟೆ ಕೊಡಿಸ್ಬಿಟ್ಟು ಕಳ್ಸ್ಕೊಳೋಣ ಬನ್ನಿ. ನಾವಿವಾಗ ಸೆಲೋರಿಯಾ ಕಾರ್ ಹತ್ಬಿಟ್ಟು ಅಕ್ಕಿನ ಡ್ರಾಪ್ ಮಾಡಿ ಬರ್ತೀನಿ ಬನ್ನಿ. ಅವಳಿಗೆ ಗೊತ್ತಿಲ್ಲ ನಾನು ಬಟ್ಟೆ ಕೊಡಿಸ್ತಿರೋದು, ಬಟ್ ಕೊಡಿಸ್ಬಿಟ್ಟು ಕಳ್ಸ್ಕೊಳೋಣ ಗೈಸ್. ಚಿರಂತಿಗೆ ಎಷ್ಟು ಸಖತ್ತಾಗಿ ಲೈಕ್ ಮ್ಯಾನೇಜ್ ಮಾಡಿದ್ಲು ಅಲ್ವಾ? ಸೊ ಹೆಂಗಿತ್ತು ಅನ್ನೋದು, ಲೈಕ್ ಅವಳು ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಲು ನನ್ನ ಕಾಮೆಂಟ್ ಹಾಕಿ ಗೈಸ್. ಅವಳು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾಳೆ. ಅವಳು ಇನ್ಸ್ಟಾ ಐಡಿಲಿ ಆಲ್ಮೋಸ್ಟ್ ಅಳೋದೆ, ಬಟ್ ಆಮೇಲೆ ಖುಷಿನೂ ಇರುತ್ತೆ, ಬಟ್ ಆ್ಯಕ್ಟಿಂಗ್ ಸಖತ್ತ ಮಾಡ್ತಾಳೆ ಗೈಸ್. ಫೈನಲಿ ಇವಾಗ ರೀಚ್ ಆದೆ. ಪಾಪ ಹುಡುಗಿಗೆ ಇವಾಗ ನಮ್ಮ ಕಡೆಯಿಂದ ಬರೀ ಕೈಲಂತೂ ಕೂಡ ಏನೋ ಕಳ್ಸೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಇವಾಗ ಒಂದು ಜೊತೆ ಬಟ್ಟೆ ಕೊಡಿಸ್ಬಿಟ್ಟು ಬರ ಮರಿ, ನೀನು ಯಾರ ಜೊತೆ ಇದೆಯಾ ಅಂತ ಗೊತ್ತಿಲ್ಲ, ಬರ ನಾವು ಹಂಗೆಲ್ಲ ಬರೀ ಕೈಲಿ ಕಳ್ಸಲ್ಲ. ಆಫ್ಟರ್ 3 ವರ್ಷ ಆದ್ಮೇಲೆ ನೀನು ಸಿಕ್ಕಿರೋದು, ಹಂಗೆಲ್ಲ ನಾವು ಕಳ್ಸ್ಕೊಡಲ್ಲ, ನಾವು. ಆಯ್ತಾ? ಬನ್ನಿ ಇನ್ನೂ ಒಂದ್ಸಲಿ ಬರ್ತೀನಿ ನೋಡಿ ಗೈಸ್, ಬರ್ತೀನಿ ಅಂತ ಹೇಳ್ತಾರೆ. ನೀನು ನಿಮಿಷ ಕೇಳು, ನೀನು ಯಾರ ಜೊತೆ ಇದೆ ಅಂತ ಮರಿಬೇಡ ಆಯ್ತಾ? ಅಲ್ಲಿ ಹೋಗ್ಬಿಟ್ಟು ಅಯ್ಯೋ ಇದು ಜಾಸ್ತಿ ಆಯಿತು, ನಿನಗೆ ಇಷ್ಟ ಆಗಿದ್ರು ಅಯ್ಯೋ ಇದು ಜಾಸ್ತಿ ಆಯಿತು ಅನ್ನಂಗಿಲ್ಲ. ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೋಬೇಕು. ನಮ್ಮಲ್ಲಿ ನನ್ನ ಜೊತೆ ಇದೆ ಅಂದರೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೋಬೇಕು. ಅದು ಬಿಟ್ಬಿಟ್ಟು ಸುದುತ್ತೆ ಆಡ ಬಟ್ಟೆ ಜಾಸ್ತಿ ಇದು ಅನ್ನೋಂಗಿಲ್ಲ ಗೈಸ್. ನನ್ನ ಜೊತೆ ಇರ್ಬೇಕಾರೆ ಗೈಸ್ ಒಂದು ಟಾಪ್ ತೊಗೊಂಡು ಹಾಕು ಫ್ರಾಕ್ ಗೈಸ್. ಗ್ಯಾಪಲ್ಲಿ ನಾನೊಂದು ಪ್ಯಾಂಟ್ ತೊಗೊಂಡೆ. ಅಂದರೆ ಮನೇಲಿ ಯಾವ್ದು ಇಲ್ವೋ ಆ ಥರದೇ ತೊಗೋತಿರೋದು. ಮನೇಲಿ ಆ ಥರ ಒಂದು ಕಲರ್ ಪ್ಯಾಟ್ರನ್ನು ಇರಲಿಲ್ಲ. ಸೊ
ಸೊ ಅದಕ್ಕೆ ಒಂದು ಪ್ಯಾಂಟ್ ತೊಗೊಂಬಿಟ್ಟೆ. ಸ್ಟೈಲ್ ನೋಡವ ಸ್ಟೈಲ್. ಕಂಪ್ಲೀಟ್ ಡೇ ನೆನ್ನೆಯಿಂದನೂ ಕಂಪ್ಲೀಟ್ ನೆನ್ನೆಯಿಂದಲ್ಲ ಇವತ್ತು ಕಂಪ್ಲೀಟ್ ಡೇ ವಿತ್ ರಕ್ಷಿತಾ. ಡೇ ಇನ್ನೊಂದು ಫ್ಲೋರ್ ಹೋಗ್ಬೇಕಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು ಅಂತ ಎಷ್ಟು ಸರಿ ಹೇಳ್ತೀನಿ, ಬ್ಯಾಡ್ ಆಫ್ ಲಿಫ್ಟಲ್ಲಿ ಹೋಗೋಣ ಅಂತ ಹೇಳ್ತಾರೆ. ನನ್ನ ಮಾತೇ ಕೇಳಲ್ಲ, ನಡಿಬೇಕು ನಡೆದಾಗ್ಲೇ. ಗೈಸ್ ಫೈನಲಿ ಬಿಲ್ ಹಾಕ್ಸ್ತಾ ಇದ್ದೀನಿ. ಅವಳಿಗೆ ಏನೇನು ಇಷ್ಟ ಆಯಿತು ಅದನ್ನೆಲ್ಲ ತೊಗೊಂಡಿದ್ದಾಳೆ. ಬಟ್ ಅಂತ ಡ್ರಾಪ್ ಮಾಡಿಬಿಟ್ಟು ನಾನು ವಾಪಸ್ ಮನೆಗೆ ಹೋಗ್ಬೇಕು. ಬಿಕಾಸ್ ಇವತ್ತಿನ ಬ್ಲಾಗ್ನ ನಾನೇ ನಮ್ಮ ಎಡಿಟರ್ ಪಾಪ ಹುಷಾರಿಲ್ವಲ್ಲ, ಸೊ ನಾನೇ ಮಾಡ್ತಾಯಿದ್ದೀನಿ. ಹೋಗಿ ಪಟ್ ಅಂತ ಮಾಡಿ ಅಪ್ಲೋಡ್ ಮಾಡಬೇಕು. ಅದಕ್ಕೆ ಇವಾಗ ಬೇಗ ಅವ್ರನ್ನ ಡ್ರಾಪ್ ಮಾಡಬೇಡ. ಗೈಸ್ ಆಯಿತು ಶಾಪಿಂಗು. ಮೇಡಮ್ ಅವ್ರು ನೋಡಿ ಫುಲ್ ಖುಷಿ ಆಗ್ಬಿಟ್ಟು ಹೊರಗೆ. ಅಷ್ಟೇ, ಖುಷಿಯಾಗಿದ್ದರೆ ಸಾಕು, ಏನಂತೀರಾ? ಅಷ್ಟೇ. ಬನ್ನಿ ಡ್ರಾಪ್ ಮಾಡಿ ಹೋಗುವ. ಮಳೆ ಬಂದ್ಬಿಟ್ಟೈತೆ ನೋಡಪ್ಪ. ನಾನು ಕೊಡಿಸ್ತಿರೋದಕ್ಕೆ ಆಶ್ಚರ್ಯಪಟ್ಟು ಮಳೆ ಎಲ್ಲ ಬರ್ತೈತೆ. ಮಳೆ ಗೈಸ್, ಮಳೆ ಶುರು ಆಗ್ಬಿಟ್ಟೈತೆ. ಓ ಮೈ ಗಾಡ್. ಗೈಸ್ ಫೈನಲಿ ಮೆಟ್ರೋ ಸ್ಟೇಷನ್ ಹತ್ರ ಬಂದೆ. ಇವಾಗ ಡ್ರಾಪ್ ಮಾಡಿದ್ದೀನಿ. ಬೈ ಬೈ ಬೈ, ಹುಷಾರು, ಟೇಕ್ ಕೇರ್. ಮತ್ತೆ ಸಿಗುವ 3 ವರ್ಷ ಆದಮೇಲೆ. ನನ್ನ ಮದುವೆಗೆ ಇನ್ವೈಟ್ ಮಾಡ್ತೀನಿ. ಬಾಯ್. ಟಾಟಾ. ಗೈಸ್ ಇವತ್ತಿನ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಏನಂದ್ರೆ ಪ್ರ್ಯಾಂಕ್ ಅನ್ನೋ ಥರ ಇರಲಿಲ್ಲ. ನಾರ್ಮಲಿ ಅವ್ನು ಫೋನ್ ಮಾಡಿದಾಗ ಸೊ ಓಕೆ ಹಂಗೆ ಕಂಟಿನ್ಯೂ ಮಾಡಬೇಡ ಅಂತ ಅಂದ್ಕೊಂಡು ಹಂಗೆ ಕಂಟಿನ್ಯೂ ಮಾಡಿದ್ದು. ಪರವಾಗಿಲ್ಲ, ಹುಡುಗ ಇಂಪ್ರೆಸಿಂಗ್ ಸ್ಕಿಲ್ ಜಾಸ್ತಿನೇ ಇದೆ. ಆದ್ರೆ ನಾನು ಏನು ಹೇಳಿದ್ದೀನೋ ಅವೆಲ್ಲ ಮಾತನ್ನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದು ನೋಡ್ತಾ ಇರ್ತಾರಲ್ಲ ಒಬ್ರು, ನನ್ನ ಬ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತಾರೆ, ಚಿರು ಹೆಂಗಿರ್ತಾನೇನು ಅಂತ. ನಂಬೇಡಿ. ಅಂದ್ರೆ ಒಳ್ಳೆಯವನೇ, ಬಟ್ ಅವ್ನು ಜಾಸ್ತಿ ದಿನ ಇರಲ್ಲ ಅಷ್ಟೇ. ಅದು ಬಿಟ್ರೆ ಅಂತ ಇಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ಗೈಸ್.